ಈ ಖಾದಿ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ಮಹಾತ್ಮ ಗಾಂಧಿಯವರು. ಮಹಾತ್ಮ ಗಾಂಧಿಯವರು ಲಂಡನ್ಗೆ ಓದ್ಲಿಕ್ಕೆ ಹೋದಾಗ, ಬ್ಯಾರಿಸ್ಟರ್ ಓದ್ಲಿಕ್ಕೆ ಹೋದಾಗ ಅವರು ಅಲ್ಲಿಯ ಜನರ ಉಡುಗೆ ತೊಡುಗೆ ನೋಡಿ ತಾವು ಸಹ ಆ ರೀತಿ ಕೋಟ್ ಹಾಕೋಬೇಕು, ಟೈ ಕಟ್ಕೋಬೇಕು, ಎಲ್ಲವನ್ನೂ ಕಲಿಯೋ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಇರ್ತಾರೆ. ಕೊನೆಗೆ ಡ್ಯಾನ್ಸ್ ಸಹ ಕಲಿಯಕ್ಕೆ ಹೋಗ್ತಾರೆ ಗಾಂಧೀಜಿಯವರು. ಆಮೇಲೆ ಗೊತ್ತಾಗುತ್ತೆ, ನಾನು ಬಂದಿರೋದು ಇದಕ್ಕಲ್ಲ, ನಾನು ಒಂದು ಶಿಕ್ಷಣವನ್ನ ಪಡೆದುಕೋಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆ ಕಡೆ ಗಮನ ಹರಿಸ್ತಾರೆ. ಈ ರೀತಿ ಗಾಂಧೀಜಿ ಇನ್ನು ಭಾರತಕ್ಕೆ ಬಂದಾಗ ಅವ್ರು ಯೋಚನೆ ಮಾಡ್ತಾರೆ, ಈ ಸ್ವಾತಂತ್ರ್ಯ ಚಳುವಳಿ ಇಡೀ ದೇಶ ಸುತ್ತಿದ ನಂತರ ನನ್ನ ಜನ ಇವತ್ತು ಮೈ ಮೇಲೆ ಬಟ್ಟೆ ಇಲ್ಲದೆ ಈ ರೀತಿ ಒದ್ದಾಡ್ತಾ ಇದ್ದಾರೆ, ಅವ್ರಿಗೆ ಈ ರೀತಿಯ ಬಡತನ ಇದೆ, ನಾನು ಸಹ ಈ ರೀತಿ ಒಂದು ಚರಕದಿಂದ ನೂಲಿನಿಂದ ಮಾಡಿದ ಬಟ್ಟೆಯನ್ನು ತೊಡಬೇಕು ಅಂತ ಹೇಳಿ ಅವರು ಒಂದು ಬಟ್ಟೆಯನ್ನ, ಅದರಲ್ಲೂ ಒಂದು ಪಂಚೆ ಮತ್ತು ಮೇಲ್ಹೊದಿಕೆ ಇಷ್ಟನ್ನೇ ತೊಡ್ತಾರೆ. ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಲಂಡನ್ ಅವ್ರಿಗೆ ನಮ್ಮ ದೇಶ ಈ ಜವಳಿ ವ್ಯಾಪಾರಕ್ಕೆ ಒಂದು ದೊಡ್ಡ ಮಾರುಕಟ್ಟೆ ಆಗಿರುತ್ತೆ. ಈ ರೀತಿ ಗಾಂಧೀಜಿಯವರು ಖಾದಿಯನ್ನ ಸೃಷ್ಟಿಸ್ತಾರೆ. ಏನು ಗಾಂಧೀಜಿಯವರು ಹಂತವಾಗಿ ಹೇಗೆ ಅವರನ್ನ ಬದಲಾಯಿಸ್ತಾ ಬರ್ತಾರೆ. ಇವತ್ತು ಸರ್ಕಾರನು ಸಹ ಹೇಳಿದೆ, ಸರ್ಕಾರಿ ಅಧಿಕಾರಿಗಳಿಗೆ ವಾರದ ಕೊನೆಯ ದಿನ ಶನಿವಾರ ಖಾದಿ ಕಡ್ಡಾಯವಾಗಿ ಹಾಕ್ಬೇಕು ಅಂತ ಹೇಳಿ, ಅದು ಪುರುಷರಿರ್ಬಹುದು ಮಹಿಳೆಯರಿರ್ಬಹುದು ಎಲ್ಲರೂ ಖಾದಿ ಕಡ್ಡಾಯವಾಗಿ ತೊಡಬೇಕು ಅಂತ ಹೇಳಿರೋದು ನಿಜವಾಗ್ಲೂ ಸ್ವಾಗತಾರ್ಹ. ಯಾಕಂದ್ರೆ ಈ ಸರ್ಕಾರಿ ಅಧಿಕಾರಿಗಳನ್ನ ನೋಡ್ಬಿಟ್ರೆ ಎಲ್ಲಿಂದ ಬರುತ್ತೆ ಇವ್ರಿಗೆ ಎಷ್ಟೊಂದು ಸಂಪತ್ತು, ಈ ಸೀರೆ, ಈ ವೈಡೂರ್ಯ, ಒಂದ್ ದಿನವೂ ಸಹ ಅವ್ರು ಯಾವ ರೀತಿ ದೊಡ್ಡ ಹಬ್ಬ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಇರುತ್ತೆ. ಯಾಕಂದ್ರೆ ಅವ್ರನ್ನ ನೋಡಕ್ ಬರೋದು ತುಂಬಾ ಸರಳವಾಗಿರ್ತಾರೆ, ಗ್ರಾಮೀಣ ಭಾಗದಿಂದ ಬರ್ತಾರೆ ಅಂತ ಜನರಿರ್ತಾರೆ. ಯಾಕೆ ಇವ್ರು ಹೀಗೆ ಅಂದ್ರೆ, ಅವ್ರು IAS ಅಧಿಕಾರಿಗಳಿರ್ತಾರಲ್ಲ, ಅವ್ರು ಇನ್ನೂ ಅದಕ್ಕಿಂತ ಜಾಸ್ತಿ ಅದ್ದೂರಿಯಾಗಿ ಬರ್ತಾ ಇರ್ತಾರೆ. ಇದು ಈ ಅದ್ದೂರಿತನ ಎರಡು ವರ್ಗವನ್ನ ಸೃಷ್ಟಿಸ್ಬಿಟ್ಟಿತ್ತು, ಅತಿ ಬಡವರು ಮತ್ತೆ ಫ್ಯಾಷನ್ ಜನಗಳು ಅಥವಾ ಶ್ರೀಮಂತ ಜನಗಳು ಈ ವರ್ಗವನ್ನ ಸೃಷ್ಟಿಸಿತ್ತು. ಈಗ ರಾಜಕಾರಣಿಗಳು ಸಹ ಏನು ಗಾಂಧೀಜಿಯವರು ಹೇಳ್ಕೊಟ್ಟಿದ್ದ ಖಾದಿಯನ್ನ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲ ತೊಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅವರು ರಾಜಕಾರಣದಲ್ಲೂ ಸಹ ಈಗ ಫ್ಯಾಷನ್ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಖಾದಿ ತೊಡುವವರ ಸಂಖ್ಯೆ ಕಡಿಮೆ ಆಗಿದೆ. ಆದ್ರಿಂದ ಸರ್ಕಾರ ಏನು ತನ್ನ ಆಡಳಿತದಲ್ಲಿರೋರಿಗೆ ಹೇಳಿದ್ದು ಸರಿ, ಆದ್ರೆ ಸರ್ಕಾರದಲ್ಲಿರೋರು ಸಹ, ನಾನಿವತ್ತು ಮುಖ್ಯಮಂತ್ರಿಗಳ ಹಿಂದೆ ಬೈರತಿ ಸುರೇಶ್ ನಿಂತಿದ್ರು, ಅವರು ಖಾದಿ ತೊಟ್ಟಿರ್ಲಿಲ್ಲ, ಒಂದು ಕಾಫಿ ಕಲರ್ ಶರ್ಟ್ ಅನ್ನ ತೊಟ್ಟಿದ್ರು, ಬೇರೆ ಖಾದಿ